ನಾನಿವತ್ತು ಚಿಕನ್ ಶೋರ್ಮಾ ಮಾಡ್ತಾಯಿದ್ದೀನಿ. ಚಿಕನ್ ಶೋರ್ಮಾ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಚಿಕನನ್ನು ಈ ಥರ ಸಣ್ಣ ಸಣ್ಣ ಪೀಸಲ್ಲಿ ಈ ಥರ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣ ಸಣ್ಣ ಪೀಸಲ್ಲಿ ಹೆಚ್ಕೊಬೇಕು. ಇದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ನಾನು ತುಂಬ ಹೆಲ್ದಿ ವೇಯಲ್ಲಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲೇ ಚಪಾತಿ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಇವಾಗ ಮಸಾಲೆ ಹಚ್ಕೊಳ್ಳೋಣ. ಇದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಈ ಚಿಕನ್ ಹೆಚ್ಕೊಂಡಿದ್ದೀನಲ್ಲ, ಈ ಪೀಸಸ್ನ ಇದಕ್ಕೆ ಹಾಕ್ಕೊತೀನಿ. ಮಸಾಲೆ ಹಾಕ್ಕೊಳ್ಳೋಕ್ಕೆ ನೀಟಾಗಿ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಶೋರ್ಮಾಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ದೊಡ್ಡದಾದರೆ ಚಪಾತಿಯಲ್ಲಿ ರೋಲ್ ಮಾಡೋದಲ್ಲ, ಅದು ಅಷ್ಟು ಚೆನ್ನಾಗಾಗಲ್ಲ. ಎಷ್ಟು ಸಣ್ಣದು ಹೆಚ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ. ನಾನು ಇವಾಗ ಇದಕ್ಕೆ ಪೌಡ್ರುಗಳು ಹಾಕ್ಕೊಬೇಕು. ಫಸ್ಟಿಗೆ ಒಂದು ಚಮಚ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸಿನ ಪೌಡ್ರು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಚಮಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸಾಕಿಷ್ಟು. ನಾನು 1 ಚಮಚ ತಂದೂರಿ ಮಸಾಲ ತೊಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಪ್ಯಾಕೆಟಿಂದು. ಇದನ್ನು 1 ಚಮಚ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತಂದೂರಿ ಮಸಾಲೆ ಏನು ಹಾಕಲೇಬೇಕಂತ ಇಲ್ಲ, ಇಷ್ಟೇ ಐಟಮ್ ಸಾಕು. ಅದು ಆಪ್ಷನಲ್ಲು. ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದಿಷ್ಟನ್ನು ಹಾಕಿದರೆ ಸಾಕು, ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಡೋಣ. ಸ್ವಲ್ಪ ಚೆನ್ನಾಗಿ ಮಸಾಲೆ ಹತ್ತಲಿ. ಇದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಚೆನ್ನಾಗಿ ಮಸಾಲೆ ಎಲ್ಲ ಹತ್ತುತ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮ್ಯಾರಿನೇಷನ್ಗೆ ಇಡೋಣ. ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡೋಣ. ಇದನ್ನು ಈ ಜಾರಿಗೆ ನಾನು ಇವಾಗ ಮಸಾಲ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನು ಇದು ಮಿಯೋನಿಸ್ ತೊಗೊಂಡಿದ್ದೀನಿ, ಈ ಪ್ಯಾಕೆಟು. ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ. ಇವಾಗ ಇದಿಷ್ಟು ಹಾಕ್ಕೊತಾ ಇದ್ದೀನಿ ಮಿಯೋನಿಸನ್ನು. ಒಂಚೂರು ಪೆಪ್ಪರ್ ಪುಡಿ ತೊಗೊಂಡಿದ್ದೀನಿ, ಕಾಳು ಮೆಣಸಿನ ಪೌಡ್ರು, ಚೂರು ಪೆಪ್ಪರ್ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂಚೂರು ಟೇಸ್ಟಿಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಎಷ್ಟು ಚಿಟಿಕೆ ಅಷ್ಟು, 1 ಸ್ಪೂನಷ್ಟು, ಒಂದು 4 ಎಸಳಷ್ಟು ಇಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆ. ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ, ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ ಇದು. ಇದನ್ನಿವಾಗ ಸೈಡಿಗೆ ಇಟ್ಕೊಳ್ಳೋಣ. ನಾನಿವಾಗ ಒಂದು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಶೋರ್ಮಾ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟು ಜಾಸ್ತಿ ಏನು ಎಣ್ಣೆ ಬೇಡ, ಸ್ವಲ್ಪನೇ ಸಾಕು. ಇದಕ್ಕೆ ಇವಾಗ ಈ ಶೋರ್ಮಾ ಏನು ಕಲಸಿಟ್ಟಿದ್ವಲ್ಲ, ಶೋರ್ಮಾದ ಮಸಾಲೆ ಎಲ್ಲ, ಚಿಕನ್ನು, ಇದನ್ನು ಇದಕ್ಕೆ ಹಾಕಿ ನೀಟಾಗಿ ಡ್ರೈ ಆಗಂಗೆ ಬೇಯಿಸ್ಕೊಳ್ಳೋಣ. ಇದನ್ನು ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಇದು ಬೇಗನೆ ಬೇಯುತ್ತೆ, ಒಂದು 10-15 ನಿಮಿಷದಲ್ಲೇ ಬೇಯುತ್ತೆ ಇದು. ಇದನ್ನು ಇವಾಗ ನೀರು ಹೋಗೋ ತನಕ ನೀಟಾಗಿ ಡ್ರೈ ಆಗಂಗೆ ಬೇಯಿಸ್ಕೊಬೇಕು. ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇದನ್ನು. ಇವಾಗ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಬರೀ ಗೋಧಿ ಹಿಟ್ಟು ಮಾತ್ರ ಚಪಾತಿ ಮಾಡ್ಕೊಳ್ಳೋಕ್ಕೆ. ನಿಮಗೆ ಎಷ್ಟು ಚಪಾತಿ ಬೇಕು, ಎಷ್ಟು ಜನಕ್ಕೆ ಅಂತ ನೋಡಿ ಮಾಡ್ಕೊಳ್ಳಿ. ನಾನೊಂದಿಷ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಇಷ್ಟು ಇದನ್ನು ನೋಡಿರಿ, ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಮುಚ್ಚಿಟ್ಟೆ ಬೇಯಿಸ್ಕೊಳ್ಳೋಣ. ಆದರೆ ಅವಾಗವಾಗ ಈ ಥರ ಗುರಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಚಪಾತಿ ಮಾಡ್ಕೊಂತಾನೆ ಇದನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ.
ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಚಪಾತಿ ಹದಕ್ಕೆ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಲಟ್ಸಕ್ಕೆ ನಿಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿರಿ, ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಬರೀ ನೀರಲ್ಲೇ ಕಲಿಸ್ಕೊಂಡಿದ್ದೀನಿ ಇದನ್ನು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿರಿ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ನೀಟಾಗಿ ನಾದ್ಕೊಳ್ಳೋಣ. ಇವಾಗ ಎರಡು ಕೈಯಲ್ಲಿ ನೀಟಾಗಿ ನಾದ್ಕೊಳ್ಳೋಣ. ಇವಾಗ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತ್ ಬರುತ್ತೆ. ಈ ಥರ ಫಸ್ಟೇ ಬರೀ ನೀರಲ್ಲಿ ಕಲಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ನೀಟಾಗಿ ಈ ಥರ ನಾದಿದ್ರೆ ಸ್ಮೂತಾಗಿ ಬರುತ್ತೆ ಚಪಾತಿ. ಇವಾಗ ಇದನ್ನು ಎಣ್ಣೆ ಎಲ್ಲ ಒಳಗೆಲ್ಲ ನೀಟಾಗಿ ಮಿಕ್ಸ್ ಆಗಂಗೆ ನೀಟಾಗಿ ಕಲಿಸ್ಕೊಳ್ಳೋಣ. ಅವಾಗ ಹಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ. ಎಷ್ಟು ನೀಟಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಹಿಟ್ಟು ಉದ್ದಕ್ಕೂ ಚೆನ್ನಾಗಾಗುತ್ತೆ. ಸ್ಮೂತು ಚಪಾತಿನೂ ತುಂಬ ಚೆನ್ನಾಗಿ ಚಪಾತಿ ಸ್ಮೂತಾಗಿ ಬರುತ್ತೆ. ನೋಡಿರಿ, ಇದು ಆಗಿದೆ. ನೀಟಾಗಿ ಸ್ಮೂತಾಗಿ ನಾದ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇದು ಸಾಕೀಗ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಳ್ಳಿ ಮಾಡ್ಕೊಳ್ರಿ. ಇಷ್ಟಿಷ್ಟು ಉಳ್ಳಿ ಮಾಡಿಕೊಂಡ್ರೆ ಸಾಕು. ಈ ಥರ ಉಳ್ಳಿ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆ. ಇದನ್ನು ಫಾಸ್ಟ್ ಉರಿ ಇಟ್ಕೊಂಡು ಡ್ರೈ ಮಾಡ್ಕೊಳ್ಳೋಣ. ಫುಲ್ಲು ನೀರೆಲ್ಲ ಹೋಗಿದೆ, ಬೆಂದಿದೆ ಆಲ್ರೆಡಿ ಚಿಕನ್ನು. ಇದನ್ನು ಇವಾಗ ಫಾಸ್ಟ್ ಉರಿ ಇಟ್ಕೊಂಡು ಫುಲ್ ಡ್ರೈ ಮಾಡ್ಕೊಳ್ಳೋಣ. ಇದನ್ನು ಏನು ನೀರಿನ ಅಂಶ ಏನು ಇರಲಿಲ್ದಂಗೆ ನೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಚಿಕನ್ ಬೆಂದಿದೆ. ಇದು ಬೆಂದಿದೆ ಆಲ್ರೆಡಿ. ಇವಾಗ ಹಿಂಗೆ ಅಂದರೆ ಹಂಗೆ ಇದಾಗ್ತಾ ಇದೆ ನೋಡಿ. ನೋಡಿ, ಫುಲ್ ಡ್ರೈ ಆಗಿದೆ. ನೀಟಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಫುಲ್ ಡ್ರೈ ಮಾಡ್ಕೊಳ್ಳೋಣ. ಅವಾಗ ಚಪಾತಿ ಮೇಲೆ ಹಾಕೋದಲ್ಲ, ಫುಲ್ ಡ್ರೈ ಇರಬೇಕು. ನೀರಿನ ಅಂಶ ಏನು ಇರಬಾರ್ದು. ಅವಾಗ ಚಪಾತಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿರಿ, ಇದು ನೀಟಾಗಿ ಡ್ರೈ ಆಗಿದೆ. ಸಾಕಿದು. ಇವಾಗ ಗ್ಯಾಸ್ ಆಫ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ಚಪಾತಿ ಮಾಡ್ಕೊಳ್ಳೋಣ. ಇವಾಗ ಚಪಾತಿನ ಉತ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ದಪ್ಪ ಬೇಕೋ ನೋಡಿ ಉತ್ಕೊಳ್ರಿ. ನೀಟಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಬರುತ್ತೆ. ನೀಟಾಗಿ ಜಾಸ್ತಿ ಹಿಟ್ಟು ಹಾಕ್ಕೊಬಾರ್ದು. ಹಿಂಗೆ ಹಿಂಗೆ ಎತ್ತಿ ಹಾಕ್ತಾ ಇದ್ದರೆ ನೀಟಾಗಿ ಬರುತ್ತೆ. ನಿಮ್ಗೆ ಎಷ್ಟು ತೆಳು ಎಷ್ಟು ದಪ್ಪ ಬೇಕಂದ್ರೂ ಬರುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಮಾಡ್ತಾ ಇಲ್ಲ, ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋಣ. ಇದನ್ನು ಚಪಾತಿ ಬೇಯಿಸ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಈ ಚಪಾತಿ ಉತ್ಕೊಂಡಿದ್ನಲ್ಲ, ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಾಗಿದೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಬಟ್ಟೆ ತಗೊಂಡು ಈ ಥರ ಎಲ್ಲ ಕಡೆ ತಿರುಗಿಸಿ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿರಿ, ಈ ಥರ ನಾನು ಎಲ್ಲ ಕಡೆ ಹಿಂಗೆ ಪ್ರೆಸ್ ಮಾಡಿ ಒಂದು ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡಿ ಎಲ್ಲ ಕಡೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಬೆಂದಿದೆ. ಇದು ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ರಿ. ಅವಾಗ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆ. ತುಂಬ ದಪ್ಪನೂ ಅಲ್ಲ, ತೆಳ್ಳಗೂ ಅಲ್ಲ, ಆ ಥರ ಚಪಾತಿ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿರಿ. ತುಂಬ ಸ್ಮೂತ್ ಇದೆ. ಎಷ್ಟು ಸ್ಮೂತ್ ಇದೆ ಅಂದರೆ ನೋಡಿರಿ, ಎಷ್ಟು ಸ್ಮೂತ್ ಇದೆ ಇದು. ಇದನ್ನು ಇವಾಗ ಒಂದು ಸೈಡಿಗೆ ಇಟ್ಕೊಂಡು ಎಲ್ಲವನ್ನೂ ಇದೇ ಥರ ಬೇಯಿಸ್ಕೊತೀನಿ. ನಾನು ಇದಕ್ಕೆ ಒಂಚೂರು ಎಣ್ಣೆನೂ ಹಾಕ್ಕೊತಾ ಇದ್ದೀನಿ. ಆವಾಗಲೇ ತೋರಿಸಿಲ್ಲ, ಸ್ಕಿಪ್ ಆಯಿತು ಅನಿಸುತ್ತೆ. ಅದಕ್ಕೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತಗೊಂಡು ಈ ಥರ ಹಚ್ಕೊತಾ ಇದ್ದೀನಿ. ಯಾಕಂದರೆ ಶೋರ್ಮ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೇಕು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಬೋದು. ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿರಿ, ನಾನು ಅಷ್ಟು ಚಪಾತಿನ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ಇದಷ್ಟು ಚಪಾತಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಶೋರ್ಮ ಹಚ್ಚಿ ಎಲ್ಲ ರೆಡಿ ಮಾಡೋಣ.
ಇದು ಶೋರ್ಮ ಸಾಲಿಡ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ಈ ಥರ ಕ್ಯಾರೆಟ್ನ ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ನೀವು ಬೇಕಾದ್ರೆ ಸೌತೆಕಾಯಿ, ನಿಮಗೆ ಬೇಕಾಗಿರೋ ವೆಜ್ಜಸ್ ಏನು ಬೇಕಾದ್ರೂ ವೆಜಿಟೇಬಲ್ನ ಹಾಕ್ಕೊಬೋದು. ಹಸಿ ತಿನ್ನೋ ಅಂಥದ್ದನ್ನ ನಿಮಗೆ ಇಷ್ಟ ಆಗಿದ್ದೆಲ್ಲನೂ ಹಾಕ್ಕೊಬೋದು. ನಾನು ಇದಿಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಒಂಚೂರು ಇಷ್ಟು ಟೇಸ್ಟಿಗೆ ಇದಿಷ್ಟು ಹಾಕ್ಕೊತಾ ಇದ್ದೀನಿ. ಚೂರು ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಇದನ್ನ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ರೆಡಿ ಮಾಡ್ಕೊಳ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನೀರು ಬಿಟ್ಕೊಳ್ಳುತ್ತೆ. ಎಲ್ಲ ಶೋರ್ಮದ್ದೆಲ್ಲ ರೆಡಿ ಆದಮೇಲೆ ಇದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಇಲ್ಲಾಂದರೆ ನೀರು ಬಿಟ್ಕೊಂಡ್ರೆ ಸರಿ ಹೋಗಲ್ಲ. ಇನ್ನೇನೆಲ್ಲ ಹಾಕ್ತೀವಿ ಅನ್ಬೇಕಾದ್ರೆ ಇದನ್ನು ರೆಡಿ ಮಾಡ್ಕೊಳ್ರಿ. ನಾನು ಇನ್ನೊಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸಾಸಿಗೆ ಒಂದು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ನಾನು, ಇದು ಪ್ಯಾಕೆಟು. ಇದು ಮತ್ತು ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಇದನ್ನೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ ಚಿಲ್ಲಿ ಸಾಸ್ನ. ಇವಾಗ ಎರಡನ್ನೂ ಈ ಬೌಲಲ್ಲಿ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ನೋಡಿರಿ, ನಾನು ಎರಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೇ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊತೀನಿ. ನಾನಿವಾಗ ಒಂದು ಚಪಾತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರೆಡ್ ಚಿಲ್ಲಿ ಮತ್ತು ಪಿಜ್ಜಾ ಸಾಸು, ಇದನ್ನು ನೀಟಾಗಿ ಹಚ್ಕೊಳ್ಳೋಣ. ಇದಕ್ಕೆ ಆವಾಗಲೇ ವೈಟ್ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಹಚ್ಕೊಳ್ಳೋಣ. ಇದರ ಮೇಲೆ ಈ ಥರ ನೀಟಾಗಿ ಹಚ್ಕೊಳ್ಳೋಣ. ಇವಾಗ ಈ ಚಿಕನ್ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ಚಿಕನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ಕ್ವಾಂಟಿಟಿಯಲ್ಲಿ, ಆವಾಗ ಚೆನ್ನಾಗಿ ಆಗುತ್ತೆ ಟೇಸ್ಟು. ಹೋಟ್ಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲ್ ಥರನೇ ಆಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಮತ್ತು ಕ್ಯಾರೆಟ್ನ. ಇದು ನಿಮ್ಗೆ ಏನೇನು ಬೇಕೋ ವೆಜಿಟೇಬಲ್ಸ್ ಹಾಕ್ಕೊಬೋದು, ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್. ಇವಾಗ ಮೇಲಿಂದ ಇದನ್ನು ಇನ್ನೊಂಚೂರು ವೈಟ್ ಸಾಸ್ ಇದನ್ನು ಮಾಡ್ಕೊಂಡಿದ್ವಲ್ಲ ಇದನ್ನೊಂಚೂರು ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಇವಾಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡಿದ್ರೆ ರೆಡಿ ಆಯಿತು ನಮ್ಮದು ರೋಲು. ಇನ್ನೊಂದು ಇದೇ ಥರ ಮಾಡ್ಕೊತೀನಿ ನೋಡಿರಿ. ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಅಷ್ಟನ್ನು ರೆಡಿ ಮಾಡ್ಕೊತೀನಿ. ನಮ್ಮದು ಹೋಮ್ ಮೇಡ್ ಚಿಕನ್ ಶೋರ್ಮ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗುತ್ತೆ. ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ. ಇದು ಮೈದಾ ಹಿಟ್ಟೇನು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಬೋದು. ತುಂಬ ಟೇಸ್ಟ್ ಆಗುತ್ತೆ. ಹೋಟ್ಲ್ ಸ್ಟೈಲಲ್ಲೇ ಆಗುತ್ತೆ, ತುಂಬ ಚೆನ್ನಾಗಿ ನೋಡಿರಿ. ನಂದು ಹೋಮ್ ಮೇಡ್ ಚಿಕನ್ ಶೋರ್ಮ ರೆಡಿಯಾಗಿದೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿ ಶೋರ್ಮ, ಟೇಸ್ಟಿ ಶೋರ್ಮ. ಟೇಸ್ಟಿಯಾದ ಚಿಕನ್ ಶೋರ್ಮ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಹೇಗೆ ಬಂತು ಅಂತ ತಿಳಿಸಿ.